ಹಾಂ, ನಮ್ಮ ಜಾಗಕ್ಕೆ ಸೈಟ್ಗೆ ಏನು ಕೇಸೇ ಇಲ್ಲ, ನಮ್ಮ ಪಕ್ಕದ ಜಾಗಕ್ಕೆ ಇರೋದು ಕೇಸು. ಈಗ ನೋಡು, ಈಗ ಆಲ್ರೆಡಿ ಇವರು ನಮ್ಮ ಬಿಲ್ಡ್ರು ಇದ್ದು ಫಸ್ಟ್ ಪರ್ಚೇಸಿಂಗ್ ಮಾಡಿದವ್ರು ಏನು ಹೇಳಿದ್ದಾರೆ ಅಂದರೆ, ರೈತರಿಗೂ ಇನ್ನೂ ಕ್ಲಿಯರ್ ಮಾಡಿಲ್ಲ, ನಮಗೂ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿದರೆ, ಇವರು ಮಾಡಿರೋರು ಅಕ್ರಮವಾಗಿ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಏನು ಗೊತ್ತಿಲ್ಲ, ಲಿಟಿಗೇಷನ್ ಇರೋದು ಅದೆಲ್ಲ ಏನು ಗೊತ್ತಿಲ್ಲ. ಒಂದ್ಸತಿ ಕೇಳಿದ್ವಿ, ಬೇರೆಯವ್ರು ಬಂದು ವಿಚಾರಿಸಿ ಮಾಡಿ ಹೋಗಿದ್ದಾರೆ. ಅವ್ರು ಬಂದು ಕೇಳಿದ್ರು ಏನು ಪ್ರಾಬ್ಲಮ್ ಇದೆ ಅಂತ, ಪಕ್ಕದ ಜಮೀನವ್ರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಅವ್ರು ಹೇಳಿದ್ರು ಇಲ್ಲ, ಅದು ನಮ್ಮ ಜಮೀನಿಲ್ಲ, ಬೇರೆ ಜಮೀನು ನೆಕ್ಸ್ಟ್ ಲ್ಯಾಂಡ್, ಅವ್ರದ್ದು ಲಿಟಿಗೇಷನ್ ಇರೋದು ನಮ್ದಿಲ್ಲ ಅಂತ ಹೇಳಿದ್ದಾರೆ. ಹೌದಾ? ತಿರ್ಗಾ ನಾವು ಇಲ್ಲೇ ಬಂದೇ ಇಲ್ಲ ಭಾಳ ದಿವಸ. ಟೋಟಲ್ ಒಂದು ಅರವಿಂದ್ ಗ್ರೇಟರ್ಸ್ ಲ್ಯಾಂಡರ್ಸ್ ಹತ್ರ ಡೈರೆಕ್ಟ್ ಅರವಿಂದ್ ಒಂದು ಬ್ರ್ಯಾಂಡ್ ನೇಮ್ ಅಲ್ಲ, ಅರವಿಂದ್ ಅಂತ ಕರೆಕ್ಟಾಗಿ ಇರ್ಬೋದು ಅಂತ ತೊಗೊಂಡಿದ್ದೀವಿ. ಈ ಥರ ಆಗಿದೆ ಗೊತ್ತಿಲ್ಲ. ಹೌದು, ಮೋಸ ಮಾಡ್ತಾರೆ. ಏನಕ್ಕೆ ಮೋಸ ಮಾಡ್ತಾರೆ? ನೇಮ್ ಇದ್ಕೊಂಡು ಎಲ್ಲರೂ ಮೋಸ ಮಾಡ್ತಾರೆ ಅಂತ ಜನ ಹೇಳ್ತಾರೆ. ಇವಾಗ ನೋಡಿದ್ರೆ ಏನೋ OS ನಂಬರ್ ಹಾಕ್ಬಿಟ್ಟಿದ್ದಾರೆ. ನಾವು ಆಫೀಸ್ ಹೋಗ್ತೀವಿ, ಅಲ್ಲೇ ಮಾತಾಡ್ತೀವಿ ಅವ್ರ ಹತ್ರ. ಸರಿ ಸರಿ, ಓಕೆ ಓಕೆ, ಥ್ಯಾಂಕ್ ಯು. ಮಾಡಿದ್ರು ನಮ್ಮ ಲಾಯರ್ ಸೇರಿಬಿಟ್ರು. ನನಗೆ ಎಜುಕೇಷನ್ ಇಲ್ಲ. ಈಗ ಲೀಗಲ್ ಸ್ಟೇಟಸ್ ಅಲ್ಲಿ ಸ್ಟೇ ಆಗಲಾಗಿದೆ. 16 ಎಕರೆ ಒಂದು ಸ್ಟೇ ಆಗಿದೆ. ಈಗ ಫ್ರಂಟ್ 3 ಎಕರೆ ಸ್ಟೇ ಆಗಿದೆ. ಅದನ್ನು 2 ಸಾರಿ ವಜಾ ಮಾಡಿ ತಿರ್ಗಾ ಸ್ಟೇ ಆಗಿದೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಹಾಕಿದ್ದೀನಿ ಕೋರ್ಟಲ್ಲಿ. ನಾನು ಸುಮಾರು 3 ವರ್ಷದಿಂದ ಹೊರದಾಡಿ ಆಗ್ತಾ ಇಲ್ಲ. ಈಗ ನಾನು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಅಷ್ಟೊತ್ತಿಗೆ ರೈತರೆಲ್ಲ ಬಂದರು. ಪಾಪ ತುಂಬ ರೈತರಿಗೂ ದುಡ್ಡು ಕೊಟ್ಟಿಲ್ಲ. ನಮ್ಮ ಹೋರಾಟಗಾರರು ಜೈ ಭೀಮ್ ಸಂಘಟನೆಯವರು ಬಂದು ನಿನಗೆ ನ್ಯಾಯ ಕೊಡಿಸ್ತೀರಪ್ಪ, ನೀನು ಯಾಕೆ ಆತ್ಮಹತ್ಯೆ ಮಾಡ್ಕೊಂತೀಯ ಅಂತೇಳಿ ಬಂದಾಗ ಎಲ್ಲ ದಾಖಲಾತಿಗಳು ನೋಡಿದ ಮೇಲೆ ಎಲ್ಲ ಇವರು ಬಂದು ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಿಮ್ಮ ಸಪೋರ್ಟು ಬೇಕು, ನನಗೆ ನ್ಯಾಯ ಕೊಡಿಸಿ ಸರ್. ಓಕೆ ಸರ್.